ಜಸ್ಟ್ 4 ಬೆಳಕು ಹರಿಬೇಕು. ಮನೆ ಸುತ್ತುವ ಹೊತ್ತು ಹತ್ತಿರಕ್ಕೆ ಸಮೀಪಿಸುವಂತಹ ಟೈಮ್ನಲ್ಲಿ ಸರ್ಕಾರದ ಮೂಡ್ ಹಾಳಾಗಿದೆ. ಸರ್ಕಾರದ ಮಟ್ಟದಲ್ಲಿ ಬಹುದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ದಸರಾ ಹೊತ್ತಲ್ಲೇ ಹೊತ್ತಿದಂತಹ ಜಾತಿ ಕಿಡಿ ಧಗಧಗಿಸ್ತಾ ಇದ್ದು ರಾಜ್ಯಾದ್ಯಂತ ಸರ್ಕಾರದ ಇಮೇಜ್ ಇಳಿಕೆಯಾಗ್ತಾ ಇದೆ. ಇವತ್ತು ಸಂಪುಟದಲ್ಲೂ ಜೋರು ಗಲಾಟೆ ವಾಗ್ವಾದ ಕೇಳಿಸಿದೆ. ಈಗಾಗಲೇ ಇದೇ ತಿಂಗಳ 22ರಿಂದ ಸಮೀಕ್ಷೆಯನ್ನ ನಡೆಸುವುದಾಗಿ ಘೋಷಣೆ ಮಾಡಿದ್ದ ಸರ್ಕಾರ ಈ ಬೆಳವಣಿಗೆಯಿಂದ ಬಿಕ್ಕಟ್ಟಿಗೆ ಜಾರಿದೆ. ಜಾತಿ ಕಿಡಿ ರಾಜ್ಯದೆಲ್ಲೆಡೆ ಧಗಧಗಿಸ್ತಾ ಇದೆ. ಸಮಾಜ ಒಡೆಯುವ ದುಸ್ಸಾಹಸ ಅನ್ನೋ ಮಾತು ಸದ್ದು ಮಾಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜ್ವಾಲೆ ಹೊತ್ಕೊಂಡಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಜಟಾಪಟಿಗೆ ಕಾರಣವಾಗಿದ್ದು ಏರು ಧ್ವನಿಯಲ್ಲೇ ಸಚಿವರಿಂದ ಆಕ್ಷೇಪ ಕೇಳಿಸಿದೆ. ತಮ್ಮ ಎದುರಲ್ಲೇ ಜೋರು ಗಲಾಟೆ ನಡೀತಾ ಇದ್ರು ಸಿಎಂ ಸಿದ್ದರಾಮಯ್ಯ ಮೂಕ ಪ್ರೇಕ್ಷಕರಾಗಿದ್ರು ಅಂತ ಗೊತ್ತಾಗಿದೆ. ಜಾತಿ ಜನಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ಹೋಳು. ಸೋಮವಾರ ಸಮೀಕ್ಷೆ ನಡೆಯುತ್ತೋ ಇಲ್ವೋ ಗೊಂದಲ. ಕಳೆದೊಂದು ವಾರದಿಂದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತಾ ಕಟಕಟೆಯಲ್ಲಿ ಟೀಕೆಗಳ ಸುರಿಮಳೆಯಲ್ಲಿ ಬೇಯ್ತಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಪುಟದಲ್ಲೂ ಕಿಡಿಹಾರಿದೆ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ಕೆಲ ಸಚಿವರು ವ್ಯಕ್ತಪಡಿಸಿದ್ದಾರೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ಈ ಗೊಂದಲವನ್ನ ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡ ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿದ್ದು ಜಾತಿ ಗಣತಿ ಸರ್ಕಾರಕ್ಕೆ ಹಾನಿಯಾಗಬಾರದು ಅನ್ನುವ ಕೂಗು ಕೇಳಿಸಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಂತ ಜನರಿಗೆ ಮನವರಿಕೆ ಮಾಡಿಕೊಡೋಕೆ ಸಾಧ್ಯವಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಜಾತಿ ಗಣತಿ ಮುಂದೂಡುವಂತೆ ಡಿಕೆಶಿ ಸೇರಿ 20ಕ್ಕೂ ಹೆಚ್ಚು ಸಚಿವರು ಆಗ್ರಹಿಸಿದ್ದಾರೆ. 5ಕ್ಕೂ ಹೆಚ್ಚು ಸಚಿವರು ಮಾತ್ರ ಜನಗಣತಿ ಪರ ವಾದಿಸಿದ್ರೆ ಉಳಿದವರು ತಟಸ್ಥರಾಗಿದ್ದಾರೆ. ಖುದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಂಪುಟ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ. ಈಗಾಗಲೇ ಸಮೀಕ್ಷೆ ಘೋಷಣೆ ಮಾಡಿದ್ದೇವೆ, ಮುಂದೇನು ಅನ್ನುವ ಚಿಂತೆ ಸರ್ಕಾರಕ್ಕೆ ಕಾಡ್ತಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಪಟ್ಟ ಕಟ್ತಿದ್ದಾರೆ. ಸಂಪುಟ ಸಭೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಬೇಸರ. ದಿನೇ ದಿನೇ ಜಾತಿವಾರು ಗೊಂದಲ ಸೃಷ್ಟಿಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೇವಲ ಇದೊಂದೇ ಅಜೆಂಡಾ ಇಟ್ಕೊಂಡು ಸಂಪುಟ ಸಭೆಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಚರ್ಚೆಯಾಗಿದೆ. ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಸಿಎಂ ಕೂಡ ಗೊಂದಲಕ್ಕೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಗಣತಿ ಚರ್ಚೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಸಂಪುಟದಲ್ಲಿ ಜಾತಿ ಗಣತಿ ಸಮೀಕ್ಷಾ ಗೊಂದಲ ತಾರಕಕ್ಕೇರಿದೆ. ಗೊಂದಲದ ಜಾತಿ ಗಣತಿ ಮುಂದುವರೆಸಿದ್ರೆ ಸರ್ಕಾರಕ್ಕೆ ತೊಂದರೆ ಅಂತ ಕ್ಯಾಬಿನೆಟ್ನಲ್ಲಿ ಹಲವು ಸಚಿವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಸಚಿವ ಸಂತೋಷ್ ಲಾಡ್, ಕೆಎಚ್ ಮುನಿಯಪ್ಪ ಮಾತ್ರ ಸಮೀಕ್ಷೆಯ ಪರ ಒಲವು ತೋರಿಸಿದ್ದಾರೆ. ಆದರೆ ಉಳಿದಂತೆ ಹಲವು ಸಚಿವರಿಂದ ಈ ಸಮೀಕ್ಷೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಬಡವರ ಪರ ಸಮೀಕ್ಷೆಯಾಗ್ತಿದೆ ಎನ್ನುವ ಸಂದೇಶ ರವಾನೆಯಾಗ್ತಾ ಇಲ್ಲ, ರಾಜ್ಯದಲ್ಲಿ ಕೇವಲ ಜಾತಿ ಸಮೀಕ್ಷೆಯಂತ ಬಿಂಬಿತವಾಗ್ತಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ತಮ್ಮ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗುತ್ತಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಎಂದು ಹೇಳ್ತಿದ್ದಾರೆ. ಈ ಮೂಲಕ ಮೇಲ್ವರ್ಗಗಳ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟಲಾಗ್ತಿದೆ. ಹೀಗಿರುವಾಗ ಜನರ ಆರ್ಥಿಕ ಪರಿಸ್ಥಿತಿ ಹೇಗೆ ಅರಿಯಲು ಸಾಧ್ಯ? ಇದನ್ನ ಜನರಿಗೆ ಹೇಗೆ ಮನವರಿಕೆ ಮಾಡಬೇಕು? ಈ ಮಧ್ಯೆ ಜಾತಿ ಗಣತಿ ಗೊಂದಲ ವಿಚಾರ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಮೀಕ್ಷೆ ನಡೆಸಬೇಕೋ ಬೇಡವೋ ಎಂಬ ಕುರಿತು ಗಹನವಾದ ಚರ್ಚೆಯಾಗಿದೆ. ಸದ್ಯ ಸರ್ಕಾರವೇ ಇಕ್ಕಟ್ಟಿಗೆ ಸಿಲುಕಿದ್ದು ಯಾವ ನಿರ್ಧಾರವನ್ನ ತಳೆಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.